ಪವರ್ಲೆಸ್ ವೀರ್. ವೀರ್ ಹೊರಗೋಗಿ ಆಟ ಆಡಿ, ನಾನು ಹುಷಾರಾಗಿದ್ದೀನಿ. ಇಲ್ಲ ತಾತ, ನೀವ್ ಹುಷಾರಾಗಿಲ್ದೇ ಇರೋವರೆಗೂ ನಾನು ಯಾವತ್ತೂ ಆಟ ಆಡಕ್ ಹೋಗಲ್ಲ. ನೀನು ತುಂಬಾ ಒಳ್ಳೆ ಹುಡುಗ ವೀರ್. ನಿನ್ ಥರನೇ ಮಕ್ಕಳು ಎಲ್ಲರಿಗೂ ಸಿಕ್ಬಿಟ್ರೆ ನಾನ್ ಸ್ವಲ್ಪ ಹೊತ್ತು ಮಲ್ಕೋತೀನಿ, ನೀವು ಹೋಗಿ ಆಟ ಆಡಿ. ಇಮ್ಲಿ, ನನ್ಗೆ ಈಗ ಆಟ ಆಡಕ್ಕೆ ಮನ್ಸೇ ಇಲ್ಲ ಗೊತ್ತಾ? ಏನಾಯ್ತು? ನೀವೆಲ್ಲ ಇಷ್ಟೊಂದು ಬೇಜಾರಲ್ಲಿ ಯಾಕಿದ್ದೀರಾ? ತಾತನ್ಗೆ ಹುಷಾರಿಲ್ಲ, ಅದಕ್ಕೆ ಆಡೋದಕ್ಕೆ ಮನ್ಸಿಲ್ಲ ನನ್ಗೆ. ಯಾಕೆ ಹುಷಾರಾಗಿಲ್ಲ? ಏನಾಯ್ತು? ತಾತಂಗೆ ವಯಸ್ಸಾಗಿದೆ ಅಲ್ವಾ, ಅದಕ್ಕೆ ಈ ತರ ಎಲ್ಲ ಆಗ್ತಿರೋದು. ವಯಸ್ಸಾದ್ಮೇಲೆ ಈ ತರ ಎಲ್ಲ ಕಾಯಿಲೆಗಳು ಬಂದೇ ಬರುತ್ತೆ. ಸರಿ, ಹಾಗಾದ್ರೆ ಈಗ್ಲೇ ಅಜ್ಜನ ಸರಿ ಮಾಡ್ತೀನಿ. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಈಗ ಅಜ್ಜನ ಆರೋಗ್ಯ ಹಾಳಾಗೋದಿಲ್ಲ. ಬನ್ನಿ ಆಟ ಆಡೋದಕ್ಕೆ ಈಗ ನಾವು ಹೋಗೋಣ. ಹಾ, ಇವಾಗ ನನ್ನ ಆರೋಗ್ಯ ತುಂಬಾನೇ ಚೆನ್ನಾಗಿದೆ. ವೀರ್, ನಾನ್ ಬಜಾರ್ಗೆ ಹೋಗಿ ಸಾಮಾನ್ ತಗೊಂಡ್ಬರ್ತೀನಿ. ಅದ್ಯಾರು? ಅವರೇ ನಮ್ಮ ಅಜ್ಜ. ಇಮ್ಲಿಯ ಪ್ರಕಾರ ವಯಸ್ಸಾದ್ಮೇಲೆ ಅವ್ರ ಆರೋಗ್ಯ ಸರಿ ಇರೋದಿಲ್ಲ ಅಂತಾರಲ್ಲ, ಅದಕ್ಕೆ ಅವ್ರನ್ನ ಸರಿ ಮಾಡಿದೀನಿ. ಈಗ ನೋಡ್ದ, ಅವ್ರಿನ್ ಮೇಲಿಂದ ಆರೋಗ್ಯ ಕೆಡ್ಸ್ಕೊಳ್ಳಲ್ಲ. ನಿಮ್ಮ ಅಜ್ಜ ಎಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತಿದ್ರು ಅಲ್ವಾ? ನಾನು ಹೋಗ್ಬಿಟ್ಟು ನೋಡ್ತೀನಿ ನಮ್ಮ ಅಜ್ಜ ಹೆಂಗಾದ್ರೆ ಹೇಗ್ ಕಾಣಿಸ್ತಾರೆ ಅಂತ. ನಾನ್ ಸ್ವಲ್ಪ ಹೊತ್ರಲ್ಲೇ ಬರ್ತೀನಿ. ಇಮ್ಲಿ, ಬೇಗ ಹೋಗು. ಯಾರಾದ್ರೂ ತಾತನ ನೋಡೋದಕ್ಕಿಂತ ಮುಂಚೆ ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು. ಬಾಸ್, ಈ ಗನ್ ಹೇಗಿದೆ? ಇದು ವೈರಸ್ ಬಾಲ್ ಎಸೆಯುವಂತಹ ಗನ್. ಈ ಜೆಲ್ಲಿ ಬಾಲ್ ಅಲ್ಲಿ ಎಂತಹ ವೈರಸ್ ಇದೆ ಅಂತಂದ್ರೆ, ಇದು ವೀರ್ನ ದೇಹದೊಳಗಡೆ ಹೋದ್ರೆ ಅವನ ಇಂಟರ್ನಲ್ ಕಮಾಂಡ್ ರಿಸೀವಿಂಗ್ ಸಿಸ್ಟಮ್ ಹಾಳಾಗಿ ಹೋಗ್ಬಿಡುತ್ತೆ. ಅವನು ಒಂದೊಂದು ಪರಿಸ್ಥಿತಿಗೆ ಹೋರಾಡೋದಕ್ಕೆ ಅವನ ಹತ್ರ ಒಂದೊಂದು ರೀತಿಯ ಸೂಟ್ ಇದೆ, ಬೇರೆ ಬೇರೆ ಆಯುಧಗಳಿವೆ. ಇವೆಲ್ಲವೂ ವೀರ್ನ ಕಮಾಂಡ್ ನಿಂದಲೇ ಹೊರಗೆ ಬರುತ್ತವೆ. ಆದ್ರೆ ಈ ವೈರಸ್ ನಿಂದ ಅವನ ಕಮಾಂಡ್, ಅವನ ಸೂಟ್ ಮತ್ತು ಅವನ ಆಯುಧಗಳ ಮೇಲೆ ನಡೆಯೋದಿಲ್ಲ. ಅವನು ಒಂದು ನಾರ್ಮಲ್ ರೋಬೋಟ್ ರೀತಿ ಆಗ್ಬಿಡ್ತಾನೆ, ವಿತೌಟ್ ಎನಿ ವೆಪನ್, ವಿತೌಟ್ ಎನಿ ಸೂಟ್. ಬಾಸ್, ಯು ಆರ್ ಜೀನಿಯಸ್. ನೀನೀ ಗನ್ ತಗೊಂಡು ಹೋಗೋ ಮತ್ತು ನಿನ್ನ ಕೆಲಸ ಮಾಡೋ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಎಲ್ಲಿಗೆ ಹೋಗ್ತಾ ಇದೀಯಾ? ನಾನ್ ನನ್ನ ಕೆಲಸ ಮಾಡಕ್ ಹೋಗ್ತಿದ್ದೀನಿ ಬಾಸ್. ನಾನು ಬಟ್ಟೆ ಒಗಿತಿದ್ದೆ ಬಾಸ್. ಓ, ಬಟ್ಟೆನ ಆಮೇಲೆ ತೊಳಿ. ಹೋಗು, ಅವನ ದೇಹಕ್ಕೆ ಈ ವೈರಸ್ ಜಲ್ಲಿನ ಹೊಡೆದು ಬಿಟ್ಬಾ. ಹೋಗು, ಅವನು ಒಂದು ನಾರ್ಮಲ್ ರೋಬೋಟ್ ಆಗ್ತಾನೆ. ಮತ್ತ ಅವನನ್ನ ಇಲ್ಲಿ ಕರ್ಕೊಂಬಾ ನೀನು. ಮತ್ ನಿನಗೆ ನೆನಪಿರ್ಲಿ, ಗುರಿ ಸರಿಯಾಗಿಡ್ಬೇಕು. ಯಾವ್ದಾದ್ರೂ ಸಾಮಾನ್ಯ ಜನರ ದೇಹಕ್ಕೆ ಈ ಜೆಲ್ಲಿ ಬಾಲ್ ಬಿದ್ಬಿಟ್ರೆ ಅವ್ರಿಗೆ ಎಷ್ಟು ತುರ್ಕೆ ಆಗುತ್ತೆ ಅಂತಂದ್ರೆ ಅವನ್ ತಡ್ಕೊಳಕ್ ಆಗೋದೇ ಇಲ್ಲ. ನನ್ ಗುರಿ ಯಾವತ್ತಿದ್ರೂ ಪರ್ಫೆಕ್ಟ್ ಇರುತ್ತೆ ಬಾಸ್. ಇಲ್ಲಿ ನೋಡಿ. ಏನ್ ಮಾಡ್ಬಿಟ್ಯೋ? ಏನ್ ಮಾಡ್ಬಿಟ್ಯೋ ನೀನು? ಗೊತ್ತಾಗಲ್ವೇನೋ ನಿಂಗೆ? ದೊಡ್ಡನ್ ಮಗನೇ ಈಗ ತುರ್ಕೆ ತಡ್ಕೊಳಕ್ ಆಗ್ತಿಲ್ವಲ್ಲೋ? ಹಾ, ಅದನ್ನ ತೋರಿಸಿ. ಅರೆ, ಅಯ್ಯೋ, ಓಡೋ. ಏನಿದು? ನಾಚಿಕೆ ಆಗಲ್ವಾ? ನಾನ್ ಬಿಡಲ್ಲ ನಿನ್ನ. ತಗೋ 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 ಇದನ್ನ. ಸಾರಿ, ತಪ್ಪಾಗಿ ಹೊಡೆದ್ಬಿಟ್ಟೆ. ತಾತ, ಈ ತಾತ ಎಲ್ಲಿ ಹೋದ್ರು? ಅಲ್ಲಿ ನೋಡು, ಅಲ್ಲಿ ಏನೋ ತಗೋತಾ ಇದ್ದಾರೆ. ಅದೇ ಮೇಲ್ಗಡೆದು. ವೀರ್, ಇಮ್ಲಿ, ಏನ್ ಹಾಗೆ ನೋಡ್ತಾ ಇದ್ದೀರಾ? ಅಲ್ಲಿ ನೋಡಿ. ಇದೇನಿದು ಚಮತ್ಕಾರ? ಹೇಗಾಯ್ತು? ತಾತ, ಇವೆಲ್ಲ ಜಿಂಟುವಿನ ಕೆಲ್ಸ. ಬೇಗ ಬನ್ನಿ ಈಗ. ಯಾರಾದ್ರೂ ನಿಮ್ನ ಗುಡ್ಸೋಕ್ ಮುಂಚೆ ಹೋಗ್ಬೇಕು ಇಲ್ಲಿಂದ. ಜಿಂಟು, ನನ್ಗೇನು ಅನಿಸ್ತಾನೆ ಇಲ್ಲ ನಾನು ಮತ್ತೆ ಹೆಂಗ ಕಾಣ್ತಾ ಇದ್ದೀನಿ ಅಂತ. ಹಾಗೆ ನಾನು ಹೇಗ್ ಕಾಣ್ತಾ ಇದ್ದೀನಿ? ನೀವು ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀರಾ. ಆದ್ರೆ ಈ ವಯಸ್ಸಲ್ಲಿ ನಿಮ್ಮನ್ನ ತಾತ ಅಂತ ಕರೆಯಕ್ಕೆ ಮುಜುಗರ ಆಗ್ತಿದೆ ನಂಗೆ. ನಿಮ್ಮ ಖುಷಿಯೆಲ್ಲ ಇವತ್ತಿಗೆ ಕೊನೆ ಆಗುತ್ತೆ. ಆಮೇಲೆ ಕಣ್ಣೀರಿನ ನದಿ ಈಗ ಹರಿಯೋಕೆ ಶುರು ಆಗುತ್ತೆ. ಸಾರಿ, ಡೋಂಟ್ ಮೈಂಡ್.
ನನಗೆ ಏನು ಆಗಿಲ್ಲ ಇಮ್ಲಿ. ಇವನ ಟಾಯ್ ಗನ್ ಅಲ್ಲಿ ದಮ್ಮೇ ಇಲ್ಲ. ಗನ್ನಲ್ಲಿರೋ ದಮ್ ನಿನಗೆ ಇವಾಗ ಗೊತ್ತಾಗುತ್ತೆ. ತಾತ, ನೀವು ಸೈಡ್ ಅಲ್ಲಿರಿ. ವಿಂಗ್ ಸೂಟ್ ಆನ್. ಟ್ವಿಸ್ಟರ್ ಸೂಟ್ ಆನ್. ಡ್ರಿಲ್ ಸೂಟ್ ಆನ್. ವೀರ್, ಅವನು ಗನ್ನಿಂದ ಜಲ್ಲಿ ಬಾಲ್ ಹೊಡೆದಿದ್ದಾನೆ. ಅವನು ನಿನ್ನಲ್ಲಿರೋ ಕಮಾಂಡ್ ಸಿಸ್ಟಮ್ ನ ಕರಪ್ಟ್ ಮಾಡ್ಬಿಟ್ಟಿದ್ದಾನೆ. ನಿನ್ ಒಳಗಡೆ ಇರೋ ಸಿಸ್ಟಮ್ ಜಾಮ್ ಆಗ್ಬಿಟ್ಟಿದೆ, ಮತ್ತೆ ಅದು ಕಮಾಂಡ್ ನ ತಗೋತಾನೆ ಇಲ್ಲ. ಬನ್ನಿ ಸ್ನೇಹಿತರೆ, ಈ ಮಾಮೂಲಿ ರೋಬೋಟ್ ನ ಕರ್ಕೊಂಡು ಹೋಗೋಣ ಬನ್ನಿ. ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ನ ವೀರ್ನ ಕರ್ಕೊಂಡು ಹೋಗ್ತೀನಿ ಅಂತೀಯ? ಏನ್ ನೋಡ್ತಿದ್ದೀರಾ? ಎ ಫಾರ್ ಅಟ್ಯಾಕ್. ಏನು ಟೆನ್ಷನ್ ಇಲ್ಲ, ಈಗ ರೋಬೋಟ್ಸ್ ನ ಕರಿಬೇಕನ್ಸುತ್ತೆ. ಇಟ್ಸ್ ಓಕೆ, ನಾನು ತಯಾರಿದ್ದೀನಿ. ಇಮ್ಲಿ, ನೀನ್ ತಾತನ ನೋಡು, ನಾನು ಇವ್ರನ್ನ ನೋಡ್ಕೋತೀನಿ. ಔಚ್! Magnetic power on. ವೀರ್, ಈಗ ನಿನ್ನ ಆಟ ಮುಗೀತು, ಮತ್ತೆ ನನ್ನ ಆಟ ಶುರು. ನನಗೆ ನಿನ್ನ ನಗು ಕಂಡ್ರೆ ತುಂಬಾ ಕೋಪ ಬರುತ್ತೆ. ವೀರ್, ಈಗ ನಿನ್ನ ಯಾರು ಕೂಡ ಕಾಪಾಡೋದಕ್ ಸಾಧ್ಯನೇ ಇಲ್ಲ. ಆ ಪರಮಾತ್ಮನು ನಿನ್ ಕಾಪಾಡೋದಕ್ ಆಗೋದಿಲ್ಲ. ವೀರ್! ಮ್ಯಾಡ್ ಮ್ಯಾಕ್ಸ್, ಯಾವತ್ತು ಮೇಲಿರೋನ್ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ಬೇಡ. ಅವ್ನು ಯಾವಾಗ ಬೇಕಾದ್ರೂ ಯಾರನ್ನ ಬೇಕಾದ್ರೂ ಹೆಂಗ್ ಬೇಕಾದ್ರೂ ತಡಿತಾನೆ. ತಾತ, ಏನ್ ಟೈಮ್ ಅಲ್ಲಿ ಎಂಟ್ರಿ ಕೊಟ್ರಿ ನೀವು? ಇಲ್ಲ.
ಅರೆ ನನ್ನ ಕೈಯಿಂದ ಹ್ಯಾಂಡ್ ಚೆಕ್ ಆದ್ರೂ ಮಾಡಿಸ್ಕೊಂಡು ಹೋಗೋ. ಆ? ಹೇ ವೀರ್, ನೋಡು ನಮ್ ತಂದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅಪ್ಪಾಜಿ, ಮೀಟ್ ಮಾಡಿ ನಮ್ಮ ಅಜ್ಜನ. ಓ, ನೀನ್ ಇವ್ರನ್ನು ಕೂಡ ಯಂಗಾಗಿ ಮಾಡ್ಬಿಟ್ಟಿದ್ಯಾ? ಓ ನೋ. ಚಿಂಟು, ಬೇಗ ನಮ್ಮನ್ನ ಸಹಜ ಸ್ಥಿತಿಗೆ ವಾಪಸ್ ಕರ್ಕೊಂಬಾ. ಅಷ್ಟೊಂದು ಅರ್ಜೆಂಟ್ ಏನಿದೆ? ಬಾ ಗೆಳೆಯ, ನಾವಿಬ್ರು ಹೋಗಿ ಬಜಾರ್ನೆಲ್ಲ ಸುತ್ತಾಡ್ಕೊಂಬರೋಣ. ಯಾವಾಗ ಮನೆಗೆ ವಾಪಸ್ ಬರ್ತೀವೋ ಅವಾಗ ನಾರ್ಮಲ್ ಮಾಡ್ತಾರೆ.